ವೃಶ್ಚಿಕ ರಾಶಿಯವರೇ, ನಿಮ್ಮ ಉಸಿರನ್ನು ಬಿಗಿ ಹಿಡಿದುಕೊಳ್ಳಿ, ಏಕೆಂದರೆ ಇಂದು ನಿಮ್ಮ ಪಾದಗಳ ಕೆಳಗಿನ ನೆಲ ಜಾರಲಿದೆ. ಒಬ್ಬ ವ್ಯಕ್ತಿ ಕಳೆದ ಹಲವಾರು ವರ್ಷಗಳಿಂದ ನಾನು ನಿಮ್ಮ ಪ್ರತಿಯೊಂದು ಚಲನವಲನಗಳನ್ನು ಗಮನಿಸುತ್ತಿದ್ದೆ. ಹಗಲು ರಾತ್ರಿ ನಿಮ್ಮ ಮೇಲೆ ಮಾತ್ರ ನಿಮ್ಮನ್ನು ಹುಡುಕುತ್ತಿದ್ದೆ. ಈಗ ನಿಮ್ಮ ಪಕ್ಕದಲ್ಲಿದ್ದಾನೆ ಮತ್ತು ಇದೀಗ ನಿಮ್ಮ ಅತಿ ದೊಡ್ಡ ಮತ್ತು ಗುಪ್ತ ಶತ್ರುಗಳು ಒಬ್ಬೊಬ್ಬರಾಗಿ ನಿಮ್ಮ ಮುಂದೆ ಹೊರಬರುತ್ತಿದ್ದಾರೆ. ಇದು ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಆದರೆ ಬಾಹ್ಯಾಕಾಶದಲ್ಲಿ ಗ್ರಹಗಳ ಹಾದಿಯಲ್ಲಿ ಅಪಾಯಕಾರಿ ಬದಲಾವಣೆ. ಇದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸುಂಟರಗಾಳಿಯನ್ನು ತಂದಿದೆ. ನಿಮ್ಮ ಹೃದಯ ಈಗ ಬಡಿಯುತ್ತಿದೆ ಎಂದು ನನಗೆ ತಿಳಿದಿದೆ. ವರ್ಷಗಳಿಂದ ನಿಮ್ಮನ್ನು ಯಾರು ಹಿಂಬಾಲಿಸುತ್ತಿದ್ದಾರೆ ಎಂದು ನೀವು ಆಶ್ಚರ್ಯ ಪಡುತ್ತೀರಿ, ಆದರೆ ನಿಜವಾದ ಕತೆ ಇನ್ನೂ ಹೊರಬರಬೇಕಿದೆ ಮತ್ತು ಬಹುಶಃ ಅದು ನಿಮ್ಮ ಮನಸ್ಸನ್ನು ವಿಸ್ಮಯಗೊಳಿಸುತ್ತದೆ. ಮತ್ತು ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗಿ ನನ್ನದೊಂದು ವಿನಂತಿ. ಆದ್ದರಿಂದ ಸೃಷ್ಟಿಕರ್ತನು ನಿಮ್ಮನ್ನು ಆರಿಸಿಕೊಂಡು ಇಲ್ಲಿಗೆ ಕಳುಹಿಸಿದ್ದಾನೆ, ಮುಂಬರುವ ವಿಪತ್ತು ಮತ್ತು ಒಂದು ದೊಡ್ಡ ಪವಾಡದಿಂದ ನಿಮ್ಮನ್ನು ರಕ್ಷಿಸಲು ಎಂಬುದನ್ನು ಅರ್ಥಮಾಡಿಕೊಳ್ಳಿ. ನಿಮ್ಮನ್ನು ನೀವು ಉಳಿಸಿಕೊಳ್ಳಿ. ಮೊದಲನೆಯದಾಗಿ, ನೀವು ಇಂದು ನೋಡಿದ ಅತ್ಯಂತ ಆಘಾತಕಾರಿ ವಿಷಯವನ್ನು ನಾನು ನಿಮಗೆ ಹೇಳಲಿದ್ದೇನೆ. ನೀವು ಎಂದಿಗೂ ಕನಸು ಕಾಣದ ವಿಷಯ ಇದು ಮತ್ತು ಸಾಧ್ಯವಾಗುತ್ತದೆ. ಇಂದು ಮಧ್ಯಾಹ್ನ ನಿಖರವಾಗಿ 12 ಗಂಟೆಯ ನಂತರ ನಿಮ್ಮ ವೃತ್ತಿ ಮತ್ತು ಉದ್ಯೋಗದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ. ನಿಮ್ಮ ಮೇಲೆ ಪರಿಣಾಮ ಬೀರುವ ತೀವ್ರ ಮತ್ತು ಅನಿರೀಕ್ಷಿತ ಬದಲಾವಣೆಯಾಗಲಿದೆ. ನಿಮ್ಮ ಇಡೀ ಜೀವನವನ್ನು ತಿರುಗಿಸುತ್ತದೆ. ನಿಮ್ಮ ಕಚೇರಿಯಲ್ಲಿ ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ, ಇಲ್ಲಿಯವರೆಗೆ ನಿಮ್ಮ ದೊಡ್ಡ ಸಹಾನುಭೂತಿ ಹೊಂದಿದ್ದ ವ್ಯಕ್ತಿ, ನಿಮ್ಮ ಬೆನ್ನ ಹಿಂದೆ ಒಂದು ದೊಡ್ಡ ಜಾಲವನ್ನು ಹೆಣೆಯುತ್ತಿದ್ದರು ಮತ್ತು ಇಂದು ಅವರ ಮುಖವು ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತದೆ. ಇದರಿಂದ ನಿಮ್ಮ ಹೃದಯ ನಡುಗುತ್ತದೆ, ಆದರೆ ಚಿಂತಿಸಬೇಕಾಗಿಲ್ಲ. ಈ ಶತ್ರುವಿನ ನೋಟವು ನಿಮ್ಮ ಹಣೆಬರಹದ ಬೀಗ ಹಾಕಿದ ಬಾಗಿಲುಗಳನ್ನು ತೆರೆಯುವ ಕೀಲಿಯಾಗಿದೆ. ಅದು ಎಷ್ಟು ವಿಚಿತ್ರ ಎಂದು ಯೋಚಿಸಿ. ನೀವು ನಿಮ್ಮ ಆತ್ಮೀಯ ಸ್ನೇಹಿತ ಎಂದು ಪರಿಗಣಿಸಿದ ವ್ಯಕ್ತಿ ನಿಮ್ಮ ಪತನಕ್ಕಾಗಿ ಪ್ರಾರ್ಥಿಸುತ್ತಿದ್ದರು. ಆದರೆ ನಿರೀಕ್ಷಿಸಿ, ಇಲ್ಲಿದೆ ಒಂದು ಟ್ವಿಸ್ಟ್. ನಿಜವಾದ ಆಟ ಆರಂಭವಾಗುವುದೇ ಇಂದು ಸಂಜೆ. ಸೂರ್ಯ ಮುಳುಗಿ ಆಕಾಶ ಮೋಡ ಕವಿದ ನಂತರ ಒಂದು ಕೆಂಪಿನ ಬಣ್ಣ ಮೂಡಲಿದೆ. ಆ ಕ್ಷಣದಲ್ಲಿಯೇ ನಿಮ್ಮ ಜೀವನದ ಅತಿದೊಡ್ಡ ತಿರುವು ನಿಮಗಾಗಿ ಕಾಯುತ್ತಿದೆ. ಒಂದು ರಹಸ್ಯ ಚಿಹ್ನೆ. ವರ್ಷಗಳಿಂದ ನಿಮ್ಮನ್ನು ಹುಡುಕುತ್ತಿರುವ ವ್ಯಕ್ತಿಯ ಬಳಿಗೆ ನೇರವಾಗಿ ಕರೆದೊಯ್ಯುತ್ತಿರುವ ವ್ಯಕ್ತಿಯನ್ನು ನೀವು ಕಂಡುಕೊಳ್ಳಲಿದ್ದೀರಿ. ನೀವು ಸಿದ್ಧರಿದ್ದೀರಾ? ನಿಮ್ಮ ಜೀವನದಲ್ಲಿ ವಿನಾಶವನ್ನು ತರಬಲ್ಲ ಅಥವಾ ನಿಮ್ಮನ್ನು ಶ್ರೀಮಂತಿಕೆಯಿಂದ ಬಡತನದ ಕಡೆಗೆ ಒಯ್ಯುವ ವ್ಯಕ್ತಿಯನ್ನು ನೀವು ತಿಳಿದುಕೊಳ್ಳಬೇಕೇ? ಈಗಲೇ ನನಗೆ ಕಮೆಂಟ್ಗಳಲ್ಲಿ ಹೇಳಿ. ನೆರಳು ನಿಮ್ಮನ್ನು ಹಿಂಬಾಲಿಸುತ್ತಿದೆ ಎಂದು ನಿಮಗೂ ಅನಿಸುತ್ತಿದೆಯೇ? ತಕ್ಷಣ ಕಮೆಂಟ್ಗಳಲ್ಲಿ ಜೈ ಮಾ ದುರ್ಗಾ ಮತ್ತು ಹರಹರ ಮಹಾದೇವ ಎಂದು ಬರೆಯಿರಿ. ಇದರಿಂದ ಮಾತೃದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಬೀಳಲಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ನಾನು ಮುಂದೆ ಹಂಚಿಕೊಳ್ಳಲಿರುವ ವಿಷಯವು ನಿಮಗೆ ಇಂಟರ್ನೆಟ್ನಲ್ಲಿ ಬೇರೆಲ್ಲಿಯೂ ಸಿಗುವುದಿಲ್ಲ. ನಿಮ್ಮ ಹಣ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡೋಣ, ಏಕೆಂದರೆ ಇಲ್ಲಿಯೂ ಗ್ರಹಗಳು ನಿಮ್ಮ ಮೇಲೆ ಪರಿಣಾಮ ಬೀರುವ ಒಂದು ಪಂಜರವನ್ನು ಸೃಷ್ಟಿಸಿವೆ. ನಿಮ್ಮನ್ನು ಗೊಂದಲದಲ್ಲಿ ಸಿಲುಕಿಸುತ್ತದೆ. ಹಠಾತ್ ಹಣದ ಒಳಹರಿವಿನ ಸಾಧ್ಯತೆಯಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಎಂದು ನೀವು ಭಾವಿಸಬಹುದು. ಅವುಗಳನ್ನು ತಯಾರಿಸಲಾಗುತ್ತಿದೆ ಮತ್ತು ನೀವು ನಿಜವಾಗಿಯೂ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಆದರೆ ನಿರೀಕ್ಷಿಸಿ, ಒಂದು ದೊಡ್ಡ ಹಗರಣ ನಿಮಗಾಗಿ ಕಾಯುತ್ತಿದೆ. ಆ ಹಣ ನಿಮಗೆ ಬಂದ ತಕ್ಷಣ ನಿಮ್ಮ ಸ್ವಂತ ಸಂಬಂಧಿಕರು ಮತ್ತು ಕೆಲವೊಂದಿಷ್ಟು ಸ್ನೇಹಿತರು ರಣಹದ್ದುಗಳಂತೆ ಅವರು ಕಾಯುತ್ತಿದ್ದಾರೆ. ನಿಮ್ಮ ಮೇಲೆ ದಾಳಿ ಮಾಡಲು ಕಾಯುತ್ತಿದ್ದಾರೆ. ನೀವು ತಪ್ಪು ಮಾಡಬೇಕೆಂದು ಅವರು ಕಾಯುತ್ತಿದ್ದಾರೆ. ಇದರಿಂದ ಅವರು ನಿಮ್ಮಿಂದ ಎಲ್ಲವನ್ನೂ ಕಸಿದುಕೊಳ್ಳಬಹುದು. ನೀವು ಆ ತಪ್ಪನ್ನು ಮಾಡುವುದನ್ನು ತಪ್ಪಿಸಲು ಬಯಸುತ್ತೀರಾ? ಹಾಗಿದ್ದಲ್ಲಿ ಒಂದು ಕ್ಷಣ ನನ್ನ ಮಾತನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ. ಕಣ್ಣು ಮಿಟುಕಿಸದೆ ವಿಡಿಯೋ ನೋಡಿ, ಏಕೆಂದರೆ ಈಗ ನಾನು ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ರಹಸ್ಯವನ್ನು ಬಹಿರಂಗಪಡಿಸಲಿದ್ದೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಸಂಗಾತಿ ತಮ್ಮ ಹೃದಯದೊಳಗೆ ಏನೋ ಅಡಗಿಸಿಟ್ಟಿದ್ದಾರೆ. ಅದನ್ನು ಅವರು ನಿಮಗೆ ಹೇಳಲು ಹೆದರುತ್ತಿದ್ದಾರೆ. ಇಂದು ಬಹಿರಂಗಪಡಿಸಿದರೆ ಆ ಸತ್ಯ ನೀವು ಹೊರಬಂದಿದ್ದರೆ ನಿಮ್ಮ ಸಂಬಂಧ ಶಾಶ್ವತವಾಗಿ ಹಾಳಾಗಬಹುದು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ನೀವು ಭಾವಿಸಬಹುದು, ಆದರೆ ಅದು ಕೇವಲ ಬಿರುಗಾಳಿಯ ಮೊದಲಿನ ಶಾಂತತೆ. ವರ್ಷಗಳಿಂದ ನಿಮ್ಮನ್ನು ಹುಡುಕುತ್ತಿರುವ ವ್ಯಕ್ತಿ ನಿಮ್ಮ ಭೂತಕಾಲಕ್ಕೆ ನೇರವಾಗಿ ಸಂಬಂಧ ಹೊಂದಿದ್ದಾನೆ. ನಿಮ್ಮ ಹಿಂದಿನ ಕಾಲದ
ಒಂದು ಪುಟ ಅದು ಶಾಶ್ವತವಾಗಿ ಮುಚ್ಚಲ್ಪಟ್ಟಿದೆ ಎಂದು ನೀವು ಭಾವಿಸಿದ್ದೀರಿ. ಆದರೆ ಅವನು ಇಂದು ಇದ್ದಕ್ಕಿದ್ದಂತೆ ನಿಮ್ಮ ವರ್ತಮಾನದ ಜೀವನದಲ್ಲಿ ಮತ್ತೆ ನುಗ್ಗಲಿದ್ದಾನೆ ಮತ್ತು ಈ ಬಾರಿ ಅವನು ಒಬ್ಬಂಟಿಯಾಗಿ ಬರುತ್ತಿಲ್ಲ, ಆದರೆ ನಿಮಗೆ ನಿದ್ದೆಯಿಲ್ಲದ ರಾತ್ರಿಗಳನ್ನು ನೀಡುವ ಸತ್ಯವನ್ನು ಹೊತ್ತು ತರುತ್ತಿದ್ದಾನೆ. ಅದು ಪುರುಷನೋ ಅಥವಾ ಮಹಿಳೆಯೋ ಅದು ಎಂದು ನೀವು ತಿಳಿದುಕೊಳ್ಳಲು ಬಯಸುತ್ತೀರಾ? ನೀವು ಜೀವನದುದ್ದಕ್ಕೂ ನಿಮ್ಮನ್ನು ಗೊಂದಲಕ್ಕೀಡು ಮಾಡಿರುವ ಮುಖವನ್ನು ಗುರುತಿಸಲು ಬಯಸುತ್ತೀರಾ? ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದರೆ ನಿಮ್ಮ ಹೃದಯವು ಏನೋ ದೊಡ್ಡ ಘಟನೆ ಸಂಭವಿಸಲಿದೆ ಎಂದು ಹೇಳುತ್ತಿರಬೇಕು. ನಿಮ್ಮ ಹಣೆಬರಹವನ್ನು ಬದಲಾಯಿಸಲು ಇಂದು ಅವರು ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಮೊಣಕಾಲೂರಬೇಕಾಗುತ್ತದೆ, ಏಕೆಂದರೆ ಅವರ ಮೇಲೆ ಗ್ರಹಣ ಸಂಭವಿಸಲಿದ್ದು ಅದು ಅವರನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಮತ್ತು ಆದರೆ ಈ ಸಮಯದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು, ಏಕೆಂದರೆ ಗಾಯಗೊಂಡ ಹಾವು ಇನ್ನೂ ಹೆಚ್ಚು ಅಪಾಯಕಾರಿ. ಶತ್ರು ವರ್ಷಗಳಿಂದ ನಿಮ್ಮನ್ನು ಹುಡುಕುತ್ತಿರುವ ಯಾರಾದರೂ ನಿಮಗೆ ಎದುರಾದರೆ ನೀವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಇದು ನಿಮಗೆ ತಿಳಿದಿದೆಯೇ? ಅತ್ಯಂತ ಮುಖ್ಯವಾದ ವಿಷಯ, ನೀವು ಈ ಆಟವನ್ನು ಗೆಲ್ಲುತ್ತೀರಿ, ಆದರೆ ಹಾಗೆ ಮಾಡಲು ನೀವು ಒಂದು ರಹಸ್ಯ ನಿಯಮವನ್ನು ಪಾಲಿಸಬೇಕು. ನೀವು ಆತನು ವರ್ಷಗಟ್ಟಲೆ ನಿನ್ನನ್ನು ಹುಡುಕುತ್ತಿರುವುದಕ್ಕಾಗಿ ನಿನ್ನನ್ನು ರಕ್ಷಿಸುವ ಮತ್ತು ನಿನ್ನನ್ನು ಸುರಕ್ಷಿತವಾಗಿಡುವ ರಹಸ್ಯ ಕಾನೂನನ್ನು ಕಲಿಯಲು ಸಿದ್ಧನಿದ್ದೀಯಾ? ಇದು ಇಂದು ನಿಮಗೆ ಕೋಟ್ಯಾಧಿಪತಿಯಾಗುವ ಹಾದಿಯನ್ನು ಬಹಿರಂಗಪಡಿಸುತ್ತದೆ. ಸ್ವಲ್ಪ ಸಮಯ ಕಾಯಿರಿ, ಏಕೆಂದರೆ ಇಡೀ ಕತೆಗೆ ತೆರೆ ಬೀಳಲಿದೆ. ಘಟನೆಗಳ ಹಾದಿಯನ್ನು ಬದಲಾಯಿಸುತ್ತದೆ. ಆದ್ದರಿಂದ ನಿಮ್ಮ ಉಸಿರನ್ನು ಬಿಗಿಹಿಡಿದುಕೊಳ್ಳಿ, ಏಕೆಂದರೆ ಈಗ ನಿಮ್ಮ ಹಣೆಬರಹದ ಸಂಪೂರ್ಣ ಹಾದಿಯನ್ನು ಬದಲಾಯಿಸುವ ರಹಸ್ಯ ಕಾನೂನು ಬಹಿರಂಗಗೊಳ್ಳಲಿದೆ. ಅದನ್ನು ತಿರುಗಿಸುತ್ತದೆ. ವರ್ಷಗಳಿಂದ ನಿಮ್ಮನ್ನು ಹುಡುಕುತ್ತಿರುವ ಆ ವ್ಯಕ್ತಿ ನಿಮ್ಮ ಮುಂದೆ ಕಾಣಿಸಿಕೊಂಡಾಗಲೆಲ್ಲ ನೀವು ನಿಮ್ಮ ನಾಲಿಗೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು, ಏಕೆಂದರೆ ನೀವು ಹೇಳುವ ಒಂದು ಸಣ್ಣ ವಿಷಯವು ನಿಮ್ಮ ಶತ್ರುಗಳ ವಿರುದ್ಧ ಆಯುಧವಾಗಬಹುದು. ಅದನ್ನು ಯೋಚಿಸಿ ಮತ್ತು ನಿರ್ಧರಿಸಿ. ವಿಶ್ವದಲ್ಲಿ ಏನಾದರೂ ದೊಡ್ಡ ವಿಷಯ ಸಂಭವಿಸಿದಾಗಲೆಲ್ಲ, ಪ್ರಕ್ಷುಬ್ಧತೆ ಇದ್ದಾಗ, ಅದು ನಿಮ್ಮ ಮನಸ್ಸು ಮತ್ತು ನಿಮ್ಮ ಆತ್ಮದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಮತ್ತು ಇದೀಗ ನಿಮ್ಮ ಆತ್ಮವು ಈ ಸಾಕ್ಷ್ಯವನ್ನು ನಿಮಗೆ ಕಿರುಚಿ ಹೇಳುತ್ತಿದೆ. ಇಷ್ಟು ದಿನ ನಿಮ್ಮಿಂದ ಏನನ್ನೋ ಮುಚ್ಚಿಡಲಾಗಿದೆ ಎಂಬ ಸುಳಿವು ಇರಬಹುದು. ನಾನು ಇಂದು ಮಧ್ಯಾಹ್ನ ಹೇಳಿದ ವೃತ್ತಿ ಬದಲಾವಣೆ, ಅದು ಕೇವಲ ಒಂದು ಸಣ್ಣ ಇಣುಕು ನೋಟ. ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ವಿಷಯ ಇರುವುದರಿಂದ ನಿಜವಾದ ವಿಷಯ ಸ್ಫೋಟಗೊಳ್ಳಲಿದೆ. ಲಕ್ಷಾಂತರ ವೆಚ್ಚವಾಗಬಹುದು. ಪ್ರಸ್ತಾವನೆ ಬರುತ್ತಿದೆ, ಆದರೆ ಸ್ವಲ್ಪ ಕಾಯಿರಿ. ಪ್ರಸ್ತಾವನೆ ತೆರೆಮರೆಯಲ್ಲಿರುವ ಅದೇ ವ್ಯಕ್ತಿ ನಿಮಗಾಗಿ ಈ ಇಡೀ ಸಂಯೋಜನೆಯನ್ನು ಸಂಯೋಜಿಸುತ್ತಿದ್ದಾನೆ. ನೀವು ಈ ಪ್ರಲೋಭನೆಗೆ ಬಲಿಯಾಗಬೇಕೆಂದು ಅವನು ಬಯಸುತ್ತಾನೆ. ಸಿಕ್ಕಿ ಬೀಳುವುದು ಮತ್ತು ನಿಮ್ಮ ಇಡೀ ವೃತ್ತಿ ಜೀವನವನ್ನು ಕಳೆದುಕೊಳ್ಳಬಹುದಾದ ತಪ್ಪನ್ನು ಮಾಡುವುದು. ನೀವು ನಿಮ್ಮ ವಿರುದ್ಧ ಹೆಣೆಯಲಾಗುತ್ತಿರುವ ಪಿತೂರಿಯನ್ನು ನೀವು ನೋಡುತ್ತೀರಾ? ಈ ಚಕ್ರವನ್ನು ಮುರಿದು ನಿಮ್ಮ ಶತ್ರುಗಳು ಸೋಲಿಸಲು ನೀವು ಬಯಸಿದರೆ ದಯವಿಟ್ಟು ಕಮೆಂಟ್ಗಳ ವಿಭಾಗದಲ್ಲಿ ಜೈ ಮಾ ದುರ್ಗಾ ಮತ್ತು ಹರ ಹರ ಮಹಾದೇವ ಎಂದು ಬರೆಯಿರಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ, ಏಕೆಂದರೆ ಇಂದು ರಾತ್ರಿ ನಿಮಗೆ ಸಾಮಾನ್ಯ ರಾತ್ರಿಯಲ್ಲ. ಗಡಿಯಾರದ ಮುಳ್ಳುಗಳು ರಾತ್ರಿ 10 ಗಂಟೆ ದಾಟುತ್ತಿದ್ದಂತೆ ನಿಮ್ಮ ಮಲಗುವ ಕೋಣೆಯಲ್ಲಿ ಒಂದು ವಿಚಿತ್ರ ಶಕ್ತಿ ಕೇಳಿಬರುತ್ತಿರುವುದನ್ನು ನೀವು ಅನುಭವಿಸುವಿರಿ. ಯಾವುದೋ ಅದೃಶ್ಯ ಶಕ್ತಿ ನಿಮಗೆ ಏನನ್ನಾದರೂ ವಿವರಿಸಲು ಪ್ರಯತ್ನಿಸುತ್ತಿರುವಂತೆ ನಿಮಗೆ ಅನಿಸುತ್ತದೆ ಮತ್ತು ಅದೇ ಪ್ರಯತ್ನಿಸುತ್ತದೆ. ಶಕ್ತಿಯು ನಿಮ್ಮ ಹಣಕ್ಕೆ ಸಂಭವಿಸಲಿರುವ ದೊಡ್ಡ ನಷ್ಟದಿಂದ ನಿಮ್ಮನ್ನು ರಕ್ಷಿಸಲು ಬಯಸುತ್ತದೆ. ಆರ್ಥಿಕ ಸಾಧ್ಯತೆಗಳು ಎಷ್ಟು ಪ್ರಕಾಶಮಾನವಾಗಿ ಕಾಣುತ್ತವೆಯೋ ಅವು ಅಷ್ಟೇ ಕರಾಳ ನೆರಳನ್ನು ಸಹ ಮರೆಮಾಡುತ್ತವೆ. ಒಂದೆಡೆ ಭಾರೀ ಆರ್ಥಿಕ ಲಾಭಗಳು ಉಂಟಾಗುತ್ತವೆ ಮತ್ತು ಮತ್ತೊಂದೆಡೆ ರಹಸ್ಯ ಮಾರ್ಗವು ತೆರೆದುಕೊಳ್ಳುತ್ತದೆ. ಅಲ್ಲಿ ನೀವು ಗಳಿಸಿದ ಎಲ್ಲ ಹಣ ಚರಂಡಿಗೆ ಹೋಗುತ್ತದೆ ಮತ್ತು ಹರಿದು ಹೋಗಬಹುದು. ನಿಮ್ಮ ಮಹಾನ್ ಹಿತೈಷಿ ನಿಮ್ಮ ತಿಜೋರಿಯ ಕೀಲಿಯನ್ನು ಕದ್ದಿದ್ದಾರೆಂದು ನಿಮಗೆ ಅರಿವೇ ಸಾಧ್ಯವಾಗುವುದಿಲ್ಲ. ಆದರೆ ನಿಜವಾದ ಕತೆ ಇನ್ನೂ ನಿಮ್ಮ ಪ್ರೀತಿ ಮತ್ತು ವರ್ಷಗಳಿಂದ ನಿಮ್ಮನ್ನು ಹುಡುಕುತ್ತಿರುವ ವ್ಯಕ್ತಿಯ ಬಗ್ಗೆ. ಆ ವ್ಯಕ್ತಿಯ ಹಳೆಯ ಪ್ರೇಮಿಯೋ ಅಥವಾ ನಿಮಗೆ ತಿಳಿದಿರುವ ಸಾಲಗಾರನೋ? ನಾನು ತಿಳಿಯದೆಯೇ ಒಂದು ವಾಗ್ದಾನ ಮಾಡಿದ್ದೇನೆ. ಈ ಸಸ್ಪೆನ್ಸ್ನ ಮಡಿಕೆ ನಿಧಾನವಾಗಿ ತುಂಬುತ್ತಿದೆ ಮತ್ತು ಅದು ನಿಮ್ಮ ಪಾದಗಳ ಕೆಳಗೆ ಸಿಡಿಯುವ ಹಂತದಲ್ಲಿದೆ. ಭೂಮಿಯು ಅಕ್ಷರಶಃ ಕಣ್ಮರೆಯಾಗುತ್ತದೆ. ನೀವು ಇನ್ನೂ ಈ ವಿಡಿಯೋವನ್ನು ನೋಡುತ್ತಿದ್ದರೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಕ್ಷಣವನ್ನು ನೀವು ಅನುಭವಿಸುತ್ತಿದ್ದೀರಿ. ಪರೀಕ್ಷೆ ಪ್ರಾರಂಭವಾಗಿದೆ ಮತ್ತು ನೀವು ಯಾವುದೇ ಬೆಲೆ ತೆತ್ತಾದರೂ ಅದರಲ್ಲಿ ಉತ್ತೀರ್ಣರಾಗಬೇಕು. ನಿಮ್ಮ ಶತ್ರುಗಳು ಈಗ ಸುಮ್ಮನಿದ್ದನು ಮತ್ತು ಅವನು ಇಂದು ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಕಾಣಿಸಿಕೊಂಡು ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸುತ್ತಾನೆ. ಅವನು ನಿಮ್ಮನ್ನು ಕೋಪಗೊಳಿಸಲು ಪ್ರಯತ್ನಿಸುತ್ತಾನೆ. ಸಮಾಜದಲ್ಲಿ ನಿಮಗೆ ಅಪಖ್ಯಾತಿ ತರಬಹುದಾದ ಹೆಜ್ಜೆ ಇಡಬೇಡಿ, ಆದರೆ ನೀವು ಶಾಂತವಾಗಿರಬೇಕು, ಏಕೆಂದರೆ ಸಿಂಹ ಹಿಂದೆ ಸರಿದಾಗ ಅವನು ಎಳೆಯುವಾಗ ಹೆದರುವುದಿಲ್ಲ, ಆದರೆ ದೊಡ್ಡ ಜಿಗಿತಕ್ಕೆ ತಯಾರಿ ನಡೆಸುತ್ತಿದ್ದಾನೆ ಮತ್ತು
ಕತೆ ಈಗ ಮುಕ್ತಾಯದತ್ತ ಸಾಗುತ್ತಿದೆ ಮತ್ತು ಎಲ್ಲವೂ ಸ್ಪಷ್ಟವಾಗುವ ಹಂತದಲ್ಲಿದೆ. ಆದರೆ ನಿರೀಕ್ಷಿಸಿ, ತಿರುವು ಇನ್ನೂ ಬರಬೇಕಿದೆ, ಏಕೆಂದರೆ ನೀವು ಇಲ್ಲಿಯವರೆಗೆ ಯಾರನ್ನು ನಿಮ್ಮ ದೊಡ್ಡ ಶತ್ರು ಎಂದು ಶಪಿಸುತ್ತಿದ್ದೀರೋ ಅವನು ಇಂದು ರಾತ್ರಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನವನ್ನು ಉಳಿಸಲು ಬರಲಿದ್ದಾರೆ ಮತ್ತು ನೀವು ಹೆಚ್ಚು ಪ್ರೀತಿಸಿದವನು ನಿಮ್ಮ ಮುಂದೆ ಸಾವಿನಂತೆ ನಿಂತಿದ್ದಾನೆ. ಸಂಬಂಧಗಳ ಈ ವಿಶಿಷ್ಟ ಮತ್ತು ಭಯಾನಕ ನೋಟವು ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತದೆ. ಈ ಕಲಿಯುಗದಲ್ಲಿ ನೀವು ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂದು ಯೋಚಿಸಬೇಕಾಗುತ್ತದೆ. ಆದರೆ ನೀವು ಚಿಂತಿಸಬಾರದು, ಏಕೆಂದರೆ ಮಹಾಕಾಳ ಮತ್ತು ದುರ್ಗಾದೇವಿಯು ನಿಮ್ಮೊಂದಿಗೆ ಚಲಿಸುವ ಶಕ್ತಿಯನ್ನು ಹೊಂದಿದ್ದರೆ ಈ ಅಂತರಂಗವನ್ನು ಸ್ಪರ್ಶಿಸಿ ಭಯವನ್ನು ಹೊರಹಾಕಿ. ಅದು ನಿಮ್ಮನ್ನು ಹಿಂದಕ್ಕೆ ಹಿಡಿದಿಟ್ಟುಕೊಳ್ಳುತ್ತಿದೆ. ನೀವು ತಿಳಿದುಕೊಳ್ಳಲು ಬಯಸುವಿರಾ? ಇಂದು ರಾತ್ರಿ ನಿಮ್ಮ ಕಣ್ಣುಗಳು ಇದ್ದಕ್ಕಿದ್ದಂತೆ ತೆರೆದಾಗ ನಿಮ್ಮ ಮನೆಯಲ್ಲಿ ಅಡಗಿರುವ ಪ್ರತಿಯೊಂದು ಶತ್ರುವನ್ನು ಸ್ವಯಂಚಾಲಿತವಾಗಿ ನಾಶ ಮಾಡುವ ಮತ್ತು ಮಾಡಬೇಕಾದ ಒಂದು ಕೆಲಸ ನಡೆಯುತ್ತದೆ. ಆ ಮಹಾನ್ ಮಂತ್ರ ಮತ್ತು ಆ ರಹಸ್ಯ ಪ್ರಕ್ರಿಯೆಯನ್ನು ಕಲಿಯಲು ಸ್ವಲ್ಪ ತಾಳ್ಮೆಯಿಂದಿರಿ, ಏಕೆಂದರೆ ಮುಂದಿರುವ ಆಟ ಇದ್ದಕ್ಕಿದ್ದಂತೆ ಹೆಚ್ಚು ಅಪಾಯಕಾರಿ ಮತ್ತು ನಿಮ್ಮನ್ನು ದಿಗ್ಭ್ರಮೆಗೊಳಿಸುವ ಮಾಂತ್ರಿಕ ಸಂಗತಿ ಸಂಭವಿಸಲಿದೆ. ಆ ಮಹಾನ್ ಮಂತ್ರ ಮತ್ತು ರಹಸ್ಯ ಆಚರಣೆಯ ರಹಸ್ಯಗಳನ್ನು ಬಿಚ್ಚಿಡೋಣ. ನಿಮ್ಮ ಜೀವನದ ನಿರ್ಧಾರಗಳನ್ನು ಬದಲಾಯಿಸಲು ಪ್ರಾರಂಭಿಸುತ್ತಿದೆ ಮತ್ತು ಆದರೆ ಇಲ್ಲಿ ದೊಡ್ಡ ತಿರುವು ಇದೆ. ಅಂದರೆ ಈ ಮನುಷ್ಯನ ಆಗಮನದ ಸುದ್ದಿ ಇಲ್ಲಿಯವರೆಗೆ ಅಡಗಿಕೊಂಡಿದ್ದ ನಿಮ್ಮ ಶತ್ರುವಿಗೂ ತಲುಪಿದೆ ಮತ್ತು ಇದರಿಂದಾಗಿ ಈಗ ಆ ಶತ್ರು ಇಲಿ ರಂಧ್ರದಿಂದ ಹೊರಬಂದು ನೇರವಾಗಿ ನಿಮ್ಮ ಬಳಿಗೆ ಬರುತ್ತಿದೆ. ಅವನು ವರ್ಷಗಳಿಂದ ಹುಡುಕುತ್ತಿದ್ದ ವ್ಯಕ್ತಿ ತನ್ನನ್ನು ಕಂಡುಕೊಂಡರೆ ಎಂದು ಅವನು ಹೆದರುತ್ತಾನೆ. ಯಾರಾದರೂ ನಿಮ್ಮನ್ನು ಭೇಟಿಯಾದರೆ ನಿಮ್ಮನ್ನು ಸೋಲಿಸಲು ಅಸಾಧ್ಯವಾದ ಒಂದು ಶಕ್ತಿ, ಮಹಾಶಕ್ತಿ ನಿಮ್ಮಲ್ಲಿರುತ್ತದೆ. ವೃತ್ತಿ ಮತ್ತು ಉದ್ಯೋಗಾವಕಾಶಗಳು ಆ ಪ್ರದೇಶದಲ್ಲಿ ನಡೆಯುತ್ತಿರುವ ಆಟ ಹೊಸ ತಿರುವು ಪಡೆಯಲಿದ್ದು ನಿಮ್ಮ ಸಹೋದ್ಯೋಗಿಗಳು ಉಸಿರುಗಟ್ಟಿಸುವಂತೆ ಮಾಡುತ್ತದೆ. ಗೌರವಕ್ಕೆ ಅವರು ರಾಜನ ಸ್ಥಾನವನ್ನು ಹತ್ತಿಕ್ಕುತ್ತಾರೆ. ನೀವು ತಿಂಗಳುಗಳಿಂದ ಹಂಬಲಿಸುತ್ತಿದ್ದ ಸ್ಥಾನ ಮತ್ತು ಪ್ರತಿಷ್ಠೆ ಇದ್ದಕ್ಕಿದ್ದಂತೆ ನಿಮ್ಮ ಮಡಿಲಿಗೆ ಬೀಳಲಿದೆ. ಆದರೆ ಅದು ನಿಮ್ಮ ಹಣಕಾಸು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ನೇರವಾಗಿ ಪರಿಣಾಮ ಬೀರುವ ಒಂದು ದೊಡ್ಡ ಷರತ್ತು ಕೂಡ ಲಗತ್ತಿಸಲಾಗಿದೆ. ಅದು ಸಂಪತ್ತಿನ ದೊಡ್ಡ ಗುಪ್ತ ಚಿಹ್ನೆ. ನಾನು ಮೊದಲು ನಿಮಗೆ ಹೇಳಿದ್ದು ಸಂಪೂರ್ಣವಾಗಿ ಸ್ಪಷ್ಟವಾಗಲಿದೆ. ಒಂದು ರಹಸ್ಯ ಒಪ್ಪಂದವು ನಿಮಗೆ ಬಹಿರಂಗಗೊಳ್ಳುತ್ತದೆ ಮತ್ತು ನಿಮ್ಮನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡಬಹುದು. ಆದರೆ ನೆನಪಿಡಿ, ಜೇನುತುಪ್ಪ ಇರುವಲ್ಲಿ ನೊಣಗಳಿರುತ್ತವೆ. ಝೇಂಕರಿಸುವ ಶಬ್ದವೂ ಇದೆ. ಈ ಹಣದ ಜೊತೆಗೆ ನಿಮಗೆ ಕಾನೂನು ಸಮಸ್ಯೆ ಅಥವಾ ಹಳೆಯ ಸಾಲದ ಸಮಸ್ಯೆಯೂ ಇರಬಹುದು. ಆ ಹಣದ ಪ್ರಯೋಜನಗಳನ್ನು ನೀವು ಅನುಭವಿಸಲು ಸಾಧ್ಯವಾಗದಂತೆ ನಿಮ್ಮನ್ನು ಸ್ಥಗಿತಗೊಳಿಸಲಾಗುತ್ತದೆ. ಇದೆಲ್ಲವೂ ಬೇರೆಯವರ ವ್ಯವಹಾರವಲ್ಲ, ಬದಲಾಗಿ ನಿಮ್ಮ ಶತ್ರುಗಳೇ ಈಗ ನಿಮ್ಮ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ನಟಿಸುತ್ತಾರೆ. ನೀವು ಅವರ ನಕಲಿಯತ್ತನ್ನು ನಂಬುತ್ತೀರಾ? ಆದರೆ ನಿಮ್ಮ ಶತ್ರುಗಳು ಅದನ್ನು ಮಾಡುತ್ತಿದ್ದಾರೆ. ಅವರು ಈಗ ನಿಮ್ಮ ಬಳಿಗೆ ಬಂದು ಸಹಾನುಭೂತಿ ತೋರಿಸುವಂತೆ ನಟಿಸುತ್ತಾರೆ. ಅವರ ಈ ಸುಳ್ಳು ಮುಖಭಾವವನ್ನು ನೀವು ನಂಬುತ್ತೀರಾ? ಮತ್ತು ಈ ಶತ್ರುಗಳು ನಿಮ್ಮ ಸ್ವಂತ ಕಣ್ಣುಗಳಿಂದ ಬಹಿರಂಗಪಡಿಸುವುದನ್ನು ನೀವು ನಿಜವಾಗಿಯೂ ನೋಡಲು ಬಯಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ದುರ್ಗಾ ಮತ್ತು ಹರ ಹರ ಮಹಾದೇವ ಎಂದು ಬರೆಯುವ ಮೂಲಕ ನಿಮ್ಮ ಉಪಸ್ಥಿತಿಯನ್ನು ತಕ್ಷಣ ಗುರುತಿಸಿ, ಏಕೆಂದರೆ ನೀವು ಈ ಹೆಸರನ್ನು ಬರೆಯುವಾಗ ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಸುತ್ತಲೂ ರಕ್ಷಣಾತ್ಮಕ ಗುರಾಣಿಯನ್ನು ಸೃಷ್ಟಿಸುತ್ತವೆ. ವಿಡಿಯೋವನ್ನು ಇಷ್ಟಪಡಲು ಮತ್ತು ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ, ಏಕೆಂದರೆ ನೀವು ಈ ನಿಗೂಢ ಪ್ರಯಾಣದಲ್ಲಿ ನನ್ನೊಂದಿಗೆ ಇಲ್ಲಿಯವರೆಗೆ ಬಂದಿದ್ದರೆ ಮತ್ತು ನಿಮ್ಮ ಭವಿಷ್ಯವು ಶೀಘ್ರದಲ್ಲೇ ಹೊಸ ಇತಿಹಾಸವನ್ನು ಸೃಷ್ಟಿಸಲಿದೆ ಎಂದು ಸ್ಪಷ್ಟವಾಗಿ ಸೂಚಿಸುತ್ತದೆ. ನಿಮ್ಮ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ನಿಮ್ಮ ದಿನ ಚೆನ್ನಾಗಿರಲಿ, ನಿಮ್ಮ ಕುಟುಂಬದವರ ಆರೋಗ್ಯ ಚೆನ್ನಾಗಿರಲಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.